ದಿಟ್ಟ ವ್ಯಕ್ತಿತ್ವದ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ಜನಪ್ರಿಯ ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ಪಾಟೀಲರಿಗೆ 54ನೇ ವರ್ಷದ ಹುಟ್ಟುಹಬ್ಬಕ್ಕೆ ಹೃದಯಪೂರ್ವಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅಭಿಮಾನಿಗಳ ಸಂಘ, ಕಿತ್ತೂರು ಬೈಲಹೊಂಗಲ. ಹೌದು, ಬೆಳಗಾವಿ ಜಿಲ್ಲೆಯ ಕ್ರಾಂತಿನಾಡು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀ ಬಾಬಾ ಸಾಹೇಬ್ ಪಾಟೀಲರು 54ನೇ ವರ್ಷಕ್ಕೆ ಕಾಲಿಡುತ್ತಿರುವುದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕರು ಆದ ಬಸವರಾಜ್ ರವರ ಜೊತೆ ಮುಕ್ತವಾಗಿ ಸಂವಾದ ಮಾಡಿ ಅವರು ಬೆಳೆದು ಬಂದ ರಾಜಕೀಯ ಹಾದಿ, ನೈಜ ನೆನಪುಗಳು, ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ರೂಪುರೇಷೆಗಳು ಹೀಗೆ ವಿವಿಧ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆದಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಕಿತ್ತೂರು ಕರ್ನಾಟಕ ಅಂದಿದ ತಕ್ಷಣ, ವಿಶೇಷವಾಗಿ ಕ್ರಾಂತಿನೆಲ್ಲ ಕಿತ್ತೂರು ಅಂದಿದ ತಕ್ಷಣ ತನ್ನದೇ ಆದ ಒಂದು ರೀತಿ ರಾಜಕೀಯದಲ್ಲಿ ಮತ್ತೆ ಸಮಾಜ ಸೇವೆಯಲ್ಲಿ ಮತ್ತೆ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂಥವ್ರು, ಮೇರು ಸ್ಥಾನದಲ್ಲಿ ನಿಂತ್ಕೊಂತವ್ರು ಇವರೇ ನಮ್ಮ ಹೆಮ್ಮೆಯ ಶಾಸಕರು ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು. ವಿಶೇಷವಾಗಿ ಅವರು ಈ ಬಾರಿ ಅಂದ್ರೆ ನಾಳೆ 54ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಸಾಕಷ್ಟು ಅವ್ರ ಅಭಿಮಾನಿಗಳು ಸಾಕಷ್ಟು ಒಂದ್ ರೀತಿ ವಿವಿಧ ಸಮಾಜ ಪರ ಕೆಲಸಗಳು, ನೋಟ್ಬುಕ್ ವಿತರಣೆ ಮತ್ತೆ ರಕ್ತದಾನ ಶಿಬಿರ, ಹೀಗೆ ಹಲವಾರು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬನ್ನಿ, ಅವ್ರು ನಡ್ಬಂದಿರ್ತಕ್ಕಂಥ ದಾರಿ ಮತ್ತೆ ಯಾವ ರೀತಿ ಅವರ ಕನಸುಗಳು, ಅಭಿವೃದ್ಧಿ ಕನಸುಗಳು, ಕ್ಷೇತ್ರದ ಬಗ್ಗೆ ಅವ್ರದೇ ಆದ ಒಂದ್ ರೀತಿ ರೂಪುರೇಷೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್, ನಮಸ್ತೆ. ನಮಸ್ಕಾರ. ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ. ಹೇಳಿ ಸರ್, ವಿಶೇಷವಾಗಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಅಂದ್ರೆ ಒಂದ್ ರೀತಿ ಡೈನಾಮಿಕ್, ಕಿತ್ತೂರು ಕ್ರಾಂತಿನೆಲ್ಲ ಕಂಡ ಡೈನಾಮಿಕ್ ಪೊಲಿಟಿಕಲ್ ಲೀಡರ್. ಹೇಗನ್ಸಿತ್ತು ಸರ್, ನಿಮ್ಮ ಬಾಲ್ಯದಲ್ಲಿ ಏನಾದ್ರು ನೀವು MLA ಆಗ್ತೀನಿ ಅಂತ ಏನೋ ಕನ್ಸ್ಕೊಂಡಿದ್ರ? ಕನಸೇನಿಲ್ಲ, ರಾಜಕೀಯ ಹಿನ್ನೆಲೆಯಿಂದ ಬಂದಂತ ಫ್ಯಾಮಿಲಿ ನಮ್ದು ಕೂಡ. ಆಫ್ಟರ್ ದ ಎಜುಕೇಶನ್, ಸಣ್ಣಗ ಮೈ ಫಾದರ್ ವಾಂಟೆಡ್ ಟು ಕಮ್ ಬ್ಯಾಕ್ ಟು ದಿ ಹೋಮ್. ಇಲ್ಲಿ ಬಂದ ವ್ಯವಸಾಯ ಮಾಡುವಂತ ರೀತಿಯಲ್ಲಿ ವ್ಯವಸಾಯ ಮಾಡ್ತಾ, ತದನಂತರ ಇಲ್ಲೆಲ್ಲಿ ಅವಕಾಶಗಳು ಬಂದು ಸಣ್ಣಗ ಮಾಡ್ಕೊಂತ ಹೋಗಿ ಮತ್ತೆ ಇವತ್ತಿನ ದಿವಸ ಒಮ್ಮೆ MLA ನಿಂತು ಬಿದ್ದು, ಆಮೇಲೆ ಜನ ಆಶೀರ್ವಾದ ಮಾಡಿದ ನಂತರ ಇವತ್ತಿಗೆ MLA ಸ್ಥಾನದಲ್ಲಿ ಕೂತಿತ್ತು. ಬಾಬಾ ಸಾಹೇಬ್ ಪಾಟೀಲ್ ಅವರು ನೇರ ನಿಷ್ಠುರ ವ್ಯಕ್ತಿ. ವಿಶೇಷವಾಗಿ ಏನೇ ಇದ್ರು ನೇರವಾಗಿ ಹೇಳ್ತಾರೆ, ಮತ್ತೆ ಯಾವುದೇ ರೀತಿ ಅಭಿವೃದ್ಧಿ ಪರ ಅಂತಕ್ಕಂಥದ್ದು ಸಾಕಷ್ಟು ಇದು. ವಿಶೇಷವಾಗಿ ರೈತಾಪಿ ವರ್ಗದ ಪರ ವಿಶೇಷ ಕಾಳಜಿ ಬಾಬಾ ಸಾಹೇಬ್ ಪಾಟೀಲ್ ಅವ್ರಿಗೆ. ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ವಿ ಆರ್ ಫ್ರಮ್ ಅಗ್ರಿಕಲ್ಚರ್ ಫ್ಯಾಮಿಲಿ. ಬೇಸಿಕಲಿ ನನ್ನ ಡಿಗ್ರಿ ಕೂಡ ಆ ಹಿನ್ನೆಲೆಯಲ್ಲಿ ನಮ್ಮ ತಂದೆ ನಾನು ಕಲಿಸಿ ಒಕ್ಕಲ್ತನ ಮಾಡಕ್ ಕರ್ಕೊಂಡ್ ಬಂದವ್ರು. ಕಲಿಸಿ ನೌಕರಿ ಮಾಡಕ್ ಕಲಿಸು ವಿಚಾರ ಇಟ್ಕೊಂಡು ಕಲಿಸ್ತಾರಲ್ಲ, ಅದ್ರ ಆಗು ಹೋಗುಗಳು ಬಹಳಷ್ಟು ಅರ್ತಿದ್ದೀನಿ. ಪ್ರಾಕ್ಟಿಕಲ್ ಆಗಿ ಅದ್ರ ಇನ್ವಾಲ್ವ್ ಆಗಿ ಸುಮಾರು 15-20 ವರ್ಷ ಕುಯ್ತಂದಾಗ ಮಾಡಿದಾಗ ಅದರಲ್ಲಿ ಏನ್ ನ್ಯೂನ್ಯತೆಗಳು ಅದಾವು, ಏನ್ ಸಂಕಷ್ಟ ಅದಾವು, ಏನ್ ಕಷ್ಟ ಅದಾವ ರೈತರಿಗೆ ಅನ್ನುವಂಥದ್ರ ಬಹುತೇಕ ಯಾವುದೇ ಪೊಲಿಟಿಷಿಯನ್ಸ್ ಇಲ್ಲ ಅಂತ ಎಕ್ಸ್ಪೀರಿಯನ್ಸ್ ನನಗೈತಿ. ಅದ್ರ ಸಲುವಾಗಿ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಿರ್ತೇನೆ. ಬೇಡ ಮಾತಾಡ್ತಿರ್ತಾನೆ, ನೇರವಾಗಿ ಮಾತಾಡಿದಾಗ ಸ್ವಲ್ಪ ಜನರಿಗೆ ಹರ್ಟ್ ಆಗ್ತೈತೆ. ಅದು ಮಾತುಗಳಿಂದ ಹರ್ಟ್ ಆಗ್ತೈತಿ, ಬಟ್ ಪ್ರಾಕ್ಟಿಕಲಿ ಬಂದಾಗ ನಂದು ಸರಿ ಇರ್ತೈತೆ ಅನ್ನೋದು ಆಮೇಲೆ ಆಗ್ತೈತೆ. ದಟ್ ವಾಟ್ ಇದನ್ನ ಇದ್ರದೇ ಆದಂತ ಟೈಮ್ ಬೇಡ, ಇದ್ರದೇ ಆದಂತ ಸರ್ಕಾರದ ಸ್ವಲ್ಪ ನೀತಿಗಳು ಬೇರೆ ಬೇರೆ ಅದಾವು. ಸೈಂಟಿಫಿಕ್ ಆಗಿ ಇದಕ್ಕೆ ವೈಜ್ಞಾನಿಕವಾದಂತ ಬೆಲೆ ಕೊಡುವಂತದಿಲ್ಲ. ಇವೆಲ್ಲ ಆಗ್ಬೇಕಾದ್ರೆ ಬಹಳಷ್ಟು ಟೈಮ್ ತಿಂತೈತಿ, ಬಹಳಷ್ಟು ಒಕ್ಕಟ್ಟತನ ಪ್ರದರ್ಶನ ಆಗ್ಬೇಕಾಗ್ತೈತಿ. ಅಂದ್ರೆ ಈ ಕುಲ ಯಾರು, ಈ ಕುಲ ಅಂತಂದ್ರೆ ರೈತ ಕುಲ. ರೈತ ಕುಲದವರೆಲ್ಲ ಒಗ್ಗಟ್ಟ ಎಲ್ಲಿ ಮಠ ಬರೋದಲ್ಲ, ಎಲ್ಲಿ ಮಠ ಸರ್ಕಾರಗಳ ಇದ್ರ ಬಗ್ಗೆ ಹಾಕೊಂಡ್ರೆ ಇನ್ನೂ ಬಹಳ ಕಷ್ಟ ಆಗ್ತದೆ. ಒಬ್ಬ ರಾಜಕೀಯವಾಗಿ ಒಬ್ಬ ಜನಸಾಮಾನ್ಯ ವ್ಯಕ್ತಿ ಬೆಳಿಬೇಕಾದ್ರೆ ತುಂಬಾ ಈಗಿನ ಸಂದರ್ಭದಲ್ಲಿ ತುಂಬಾ ಸವಾಲಿನ ಸಂಗತಿ. ವಿಶೇಷವಾಗಿ MLA ಆಗಿದ್ದೀರಾ. ವಿಶೇಷವಾಗಿ ಯಾವುದೇ ಒಬ್ಬ ರಾಜಕೀಯವಾಗಿ ಬೆಳಿಬೇಕಾದ್ರೆ ಒಬ್ರು ಗಾಡ್ ಫಾದರ್ ಇರ್ತಾರೆ ಸರ್. ಯಾರು ಸರ್ ನಿಮ್ಮ ರಾಜಕೀಯ ಗುರು? ನನಗೆ ಆಸೆಟ್ ಇಸ್ ಗಾಡ್ ಫಾದರ್ ಇಲ್ಲಂತ ವ್ಯಕ್ತಿನ ಹಂಗ ಹೊಂಟ್ಬಿಡ್ತಿದ್ದೆ. ಗಾಡ್ ಫಾದರ್ ಯಾರನ್ನಂತ ಇಟ್ಕೊಂಡಿದ್ವಿ, ಅವ್ರು ನಮ್ಮನ್ನ ಬಿಟ್ಟಾಗ ಬೇರೆದೇನಿಲ್ಲ. ಏಕಲವ್ಯ ಅನ್ನೋಕ್ಕಿಂತ ಅದ್ ಮಾಡ್ಲೇಬೇಕನ್ನೋಂತ ಛಲ ಇತ್ತು, ಓಡತ್ತಿದ್ವಿ. ಆರ್ಗನೈಸೇಷನ್ ಒಂದ ಅದಕ್ಕೆ ಮೂಲ ಮಂತ್ರ. ಆಮೇಲೆ ಬಹಳಷ್ಟು ಜನ ಬಂದ್ರು, ಪೊಲಿಟಿಕಲಿ ಮೋಟಿವೇಟ್ ಆದಾಗ ಈಗ ಕೂಡ ಸಾಕಷ್ಟು ಜನ ಸಪೋರ್ಟ್ ಮಾಡತ್ತಾರ. ಅವ್ರನ್ನ ನಮ್ಮನ್ನ ರಾಜಕೀಯ ಗುರುಗಳು ಅನ್ಕೊಂತ ಹೋಗ್ಬೇಕಾದಂತ ಪರಿಸ್ಥಿತಿ.
ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ಎಲ್ಲಾ ಶಾಸಕರು ಇರ್ಬೋದು, ಬೆಳಗಾವಿ ಜಿಲ್ಲೆ ಮತ್ತೆ ಈ ಕಡೆ ಭಾಗದಲ್ಲಿ ಶಾಸಕರ ಅಚ್ಚುಮೆಚ್ಚಿನ ಒಂದು ಹಾರ್ಟ್ ಫೇವರಿಟ್ ಅಂದ್ರೆ ನೀವೇ. ನಿಮ್ಮ ಒಂದ್ ರೀತಿ ಗೆಳೆತನ, ನಿಮ್ಮ ವ್ಯಕ್ತಿತ್ವಕ್ಕೆ ಎಲ್ಲರೂ ಫಿದಾಗಿದ್ದಾರೆ. ನಿಮ್ಮ ಆದಷ್ಟು ಬಹುತೇಕ ಜನ ನಿಮ್ಮ ಸ್ನೇಹಿತರು ಶುಭ ಕೋರಿದ್ದಾರೆ. ಮತ್ತೆ ಸಚಿವರಂತೂ ನಿಮ್ಮ ಹಾರ್ಟ್ ಫೇವರಿಟ್ ಶಾಸಕರು ಈಗ ನೀವು ಸತೀಶ್ ಜಾರಕಿಹೊಳಿ ಅವ್ರಿಗೆ. ಡೆಫಿನೆಟ್ ಆಗಿ, ಯಾಕಂತಂದ್ರ ನಮ್ಮ ನೇಚರ್ ಅವ್ರಿಗೆ ಗೊತ್ತಿರೋದಲ್ಲ, ಅವ್ರ ನೇಚರ್ ನಮಗ್ ಗೊತ್ತಿರೋದಿಲ್ಲ. ಒನ್ಸ್ ನಾವು ಒಂದ್ ಸಮೀಪ ಹೋದಾಗ ನಮ್ಮ ನೇಚರ್ ಅವ್ರಿಗೆ ಗೊತ್ತಾಗತ್ತ, ಅವ್ರ ನೇಚರ್ ಗೊತ್ತಿಲ್ಲ. ಡೆಫಿನೆಟ್ಲಿ ಎಲ್ಲಾ ದೃಷ್ಟಿಯಿಂದ ಇವತ್ತಿಗೂ ಸಚಿವರು ನನಗ ಸಪೋರ್ಟ್ ಮಾಡ್ಕೊಂತ ಹೊಂಟಾರು. ಎಸ್, ಡೆಫಿನೆಟ್ಲಿ ನನ್ನ ಹೀರೋ ಅವನ ಅಂತ ಅನ್ಬೇಕಾಗ್ತದೆ ಜಿಲ್ಲಾ ಮಟ್ಟದ ಇವತ್ತು. ಯಾಕಂದ್ರೆ ಯಾವ್ದೇ ಏನೇ ಇದ್ರು ಕೂಡ, ನಾವು ಹೊಸದಾಗಿದ್ರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರ. ನೀ ಹೀಗ್ ಮಾಡು, ಹಾಗ್ ಮಾಡು ಅಂತ ಸ್ವಲ್ಪ ಅಡ್ವೈಸ್ ಮಾಡ್ತಾರ. ವಿ ಡೆಫಿನೆಟ್ಲಿ ಫಾಲೋ ಹಿಮ್. ಹೀಗಾಗಿ ಅನುದಾನದ ರೂಪದಾಗ ಆಯ್ತು, ಮತ್ತೊಂದಾಯ್ತು, ಡೆಫಿನೆಟ್ಲಿ ನನಗ ಎಲ್ಲರಿಗಿಂತ ಹೆಚ್ಚ ಕಾಳಜಿ ವಹಿಸಿ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಕಷ್ಟ ಕಾಲದ ಸಂದರ್ಭದಲ್ಲಿ ವಿಶೇಷವಾಗಿ ನಿಮ್ಮ ಧರ್ಮಪತ್ನಿಯವರು ರೋಹಿಣಿ ಮೇಡಮ್ ಅವರು ತುಂಬಾ ನಿಮ್ಗೆ ಹೆಗಲಿನ ಮೇಲೆ ಸಾಕಷ್ಟು ಕೊಟ್ಟು ನಿಂತ್ಕೊಂಡ್ರು. ವಿಶೇಷವಾಗಿ ಪೋಷಣೆ ಮಾಡಿದ್ರು, ನಿಮ್ಗೆ ಎಲ್ಲಾದ್ರಲ್ಲೂ ಸಾಥ್ ಕೊಟ್ರು. ವಿಶೇಷವಾಗಿ ಮೇಡಮ್ ಅವ್ರ ಬಗ್ಗೆ ನಿಮ್ಮ ಮನದಾಳದ ಮಾತಿದೆ. ಡೆಫಿನೆಟ್ಲಿ ಅದು ನೋಡ್ರಿ, ಶಿ ಈಸ್ ಆಲ್ಸೋ ಫ್ರಮ್ ಒಂದ್ ರಾಜಕೀಯ ಬೆನ್ನಲ್ಲಿ, ಐ ಮೀನ್ ಬ್ಯಾಕ್ ಗ್ರೌಂಡ್ ಇದ್ದಂತ ಫ್ಯಾಮಿಲಿಯಿಂದ ಬಂದವರು. ಹೀಗಾಗಿ ಆಲ್ಮೋಸ್ಟ್ ಅವಳು ಮ್ಯಾನೇಜ್ ಮಾಡ್ತಿದ್ಲಲ್ಲಿ. ಇಲ್ಲಿ ನಮ್ಮ ಮನ್ಯಾಗ ಬಂದು ಕೂಡ ಅದನ್ನ ಮಾಡಿದ. ಯಾಕಂದ್ರೆ ನಿಂತಾಳು, ಯಾವ್ದ ಕಾಲಕ್ಕೂ ಹಿಂಜರಿಯುವುದಾತು. ಯೂಶಲಿ ವೈಫ್ ಸ್ವಲ್ಪ ಇದಿರ್ತೈತಿ, ಫಿಯರ್ ಕೊಡುವಂತದ್ ಹಸ್ಬೆಂಡಿಗೆ. ಯಾವತ್ತೂ ನನಗೆ ಗೊತ್ತಿಲ್ಲ ಅಂತ, ಹಿಂಗ್ ಮಾಡ್ಬೇಡ, ಹಂಗ್ ಮಾಡ್ಬೇಡ. ನಾ ಏನ್ ಡಿಸಿಷನ್ ತಗೋತೇನೆ, ಎಸ್, ಯಾವತ್ತು ಅದಕ್ಕೆ ಇಂಟ್ರಪ್ಟ್ ಆಗಿಲ್ಲ, ಬೇಡ ಅಟೆಂಪ್ಟ್ ಮಾಡೋದ್ ನಿಂದ್ರಿ ಅಂತ ಯಾವತ್ತು ಅಂದಿಲ್ಲ. ನಾ ಏನ್ ಡಿಸಿಷನ್ ತಗೋತೇನೆ ಸುಮ್ಮನೆ ಓಡಾಕ. ಡೆಫಿನೆಟ್ಲಿ ನನ್ನ ಸ್ಫೂರ್ತಿ ಕೂಡ ಡೆಫಿನೆಟ್ಲಿ ಶಿ ಇಸ್ ದ ಫಸ್ಟ್ ಪರ್ಸನ್ ಅಂತ ಹೇಳ್ತಾರೆ. ನನ್ನ ಜೊತೆ ನನ್ನ ಬ್ರದರ್ಸ್ ಅವರು ಕೂಡ ನಾ ಏನ್ ಮಾಡ್ತೀನಿ ಅದಕ್ಕೆ ನನ್ನ ಬೆಲೆ ಸಾಥ್ ಇವತ್ತಿಗೂ ಕೂಡ. ಕ್ರಾಂತಿನೆಲ್ಲ ಕಿತ್ತೂರಿನಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಅಂದ್ರೆ ವಿಶೇಷವಾಗಿ ಏನು ಬಂಡಾಯ ಸ್ಪರ್ಧೆ ಮಾಡೋದಿಲ್ಲ, ವಿಶೇಷವಾಗಿ ಟ್ರ್ಯಾಕ್ಟರ್ ಅಂತಕ್ಕಂಥದ್ದು ಅವ್ರದೇ ಆದ ಒಂದು ಟೀಮ್ ಇದೆ. ಅಭಿಮಾನಿಗಳದ ಕಟ್ಟಾ ಬೆಂಬಲಿಗರಿದ್ದಾರೆ. ವಿಶೇಷವಾಗಿ ಯಾರಿಗೂ ಸಹ ಇಷ್ಟೊಂದು ಅಭಿಮಾನಿ ಬಳಗ ಇಲ್ಲ. ಇವತ್ತಿಗೂ ಸಹ ಒಂದ್ ರೀತಿ ಸಾಕಷ್ಟು ನಿಮ್ಗೆ ಒಂದ್ ರೀತಿ ಜೀವಕ್ ಜೀವ, ಪ್ರಾಣಕ್ ಪ್ರಾಣ ಕೊಡೋಕ್ಕೂ ಸಹ ತಯಾರಾಗಿದ್ದಾರೆ. ಆ ರೀತಿ ಮನಸ್ಸು ಗೆದ್ದಿದ್ರ ನೀವು. ಏನ್ ಸರ್ ಇದು? ಅವರೇ ನನ್ನ ಗಾಡ್ ಫಾದರ್. ಈಗ ಅಂದೆಲ್ಲ ಹೇಳಿದ್ಯಾ, ದೇ ಆರ್ ದಿ ಗಾಡ್ ಫಾದರ್ಸ್. ಇವತ್ತಿಗೂ ಆ ಸಂಬಂಧಗಳನ್ನ ಇಟ್ಕೊಂಡು ಹೋಗಿದ್ದೀವಿ. ಒಳ್ಳೇದಿರ್ಲಿ ಕೆಟ್ಟಿರ್ಲಿ, ನನ್ನ ಜೋಡಿ ಅವ್ರು ಇನ್ವಾಲ್ವ್ ಆಗ್ತಾರೆ, ನಾ ಅವ್ರ ಜೋಡಿ ಇನ್ವಾಲ್ವ್ ಆಗ್ತೇನೆ. ಡೆಫಿನೆಟ್ಲಿ ಇವತ್ತಿಗೂ ಕೂಡ 100% ನನ್ನ ಏನಾರ ಹೇಳಿದ್ರೆ ಏನಂತಾರ, ದೇ ಆರ್ ದಿ ಲೀಡರ್ಸ್, ಬ್ಯಾಕ್ ಬೋನ್ಸ್ ಅಂಡ್ ದೇ ಆರ್ ಮೈ ಹೀರೋಸ್. ಅವರೇ ನಮಗ ಯುವರ್ ಫ್ಯಾನ್ಸ್. ಡೆಫಿನೆಟ್ಲಿ ಹೌದು ಸರ್. ನನ್ ದ ಮದರ್ಸ್. ನನಗ ಆ ಕೆಟಗರಿಯಾಗ ಯಾರು ಬಹಳ ದೊಡ್ಡ ಲೀಡರ್ಸ್ ಇಲ್ಲ, ಸಾಮಾನ್ಯ ಜನರದಾರ. ಯಾವಾಗಾದ್ರೂ ನೀವು ಜೀವನದಲ್ಲಿ ವಿಶೇಷವಾಗಿ ಸೋತ್ ನಂತರ ಏನಪ್ಪಾ ರಾಜಕೀಯನೇ ಬೇಡ ಅಂತ ಅನ್ಸಿತ್ತ ಯಾವಾಗಾದ್ರೂ? ಡೆಫಿನೆಟ್ಲಿ ಇಲ್ಲ. ಅದು ಒಂದ್ ಹೇಳ್ತಿಲ್ಲ, ಇವತ್ತಿಗೆ ಎಲ್ಲರೂ ಸೋತಿರ್ಬೋದು, ನಂತರ ಇರ್ತಾರ. ಜಸ್ಟ್ ಸಿಂಗಲ್ ಡೇ ಅಷ್ಟ ಸ್ವಲ್ಪ ಇದಾತ ಮನಸ್ಸಿಗೆ. ನೆಕ್ಸ್ಟ್ ಡೇ ಸೋತಿದ್ದೇವು, ಸತ್ತಿಲ್ಲ. ಲಾಂಗ್ ವೇ ಟು ಗೋ. ಪ್ರಪಂಚ ಬಹಳ ದೊಡ್ಡದೈತಿ. ಇಫ್ ನಾಟ್ ದಿಸ್ ಫೀಲ್ಡ್ ಸಮ್ ಅದರ್. ಆ ವಿಜಯನ್ ಇಟ್ಕೊಂಡ್ ಬಹುತೇಕ ಒಂದ್ 8 ದಿವಸ ಬಿಟ್ಟು ಐ ವಾಸ್ ಇನ್ ಟು ದಿ ಫೀಲ್ಡ್. ನೋಡೋಣ ಮಾಡೋಣ. ದಟ್ ಟಚ್ ಮಿ ಗುಡ್ ಇದು ರಿಸಲ್ಟ್ಸ್ ಮುಂದೆ. ಕ್ರಾಂತಿನೆಲ್ಲ ಕಿತ್ತೂರಿನಲ್ಲಿ ಸಾಕಷ್ಟು ಕೆಲಸಗಳು ಆಗ್ಬೇಕಾಗಿದೆ. ವಿಶೇಷವಾಗಿ ನಿಮ್ದೇ ಆದ ಏನಾರು ಒಂದು ಕಾನ್ಸೆಪ್ಟ್, ಅಭಿವೃದ್ಧಿ ರೂಪುರೇಷೆಗಳೇನಾರು ಇದೆಯಾ? ಡೆಫಿನೆಟ್ಲಿ ಇದಾವು, ಇಟ್ಕೊಳ್ಳೇಬೇಕು. ಒಬ್ಬ ಪೊಲಿಟಿಷಿಯನ್ ಆಗಿ ನಾವು ಬರೀ ಸಣ್ಣ ಸಣ್ಣ ಊರಿನಲ್ಲಿ ಗಟರ್ ಮಾಡೋದಾಯ್ತು, ಮತ್ತೊಂದಾಯ್ತು. ಓವರ್ ಆಲ್ ಪೊಲಿಟಿಕಲ್ಲಿ ಬೇಡ ಕ್ಷೇತ್ರದ ವಿಷನ್ ಒಂದ್ 10-15 ವರ್ಷ ಇಟ್ಕೊಂಡ್ ಮಾಡ್ಲೇಬೇಕಾಗ್ತೈತಿ. ಮೇ ಬಿ ಸರ್ಕಾರ ನಮಗ ಜನ ಯಾವ ತೀರ ನಮಗ್ ಸ್ಪಂದನೆ ಮಾಡ್ತಾರೋ ಅದು ಡಿಫರೆಂಟ್. ಬಟ್ ಒಂದ್ 15 years ಪ್ರೊಜೆಕ್ಷನ್ ಇಟ್ಕೊಂಡ್ ಮಾಡ್ಲೇಬೇಕು, ಯಾವ್ದಾರ ಫೀಲ್ಡ್ ಇಲ್ಲ. ಇವತ್ತು ನಮ್ ಕ್ಷೇತ್ರ ಇದೆ, ಮುಂದೆ ಹಿಂಗಿರ್ಬೇಕು, ನಾಳೆ ಮುಂದ ಏನ್ 10 ವರ್ಷದ ಬೀದಿ ಇಡ್ಬೇಕು ಅನ್ನುವಂತ ವಿಷನ್ ಇಟ್ಕೊಂಡು ಹೊಟ್ಟೇಬೇಕು. ಓವರ್ ಆಲ್ ಕ್ಷೇತ್ರ ಏನೈತೆ ಇಂಡಸ್ಟ್ರೀಸ್ ಅಂತಾರೆ, ಇಂಡಸ್ಟ್ರೀಸ್ ಅಲ್ಲೆಲ್ಲ ಇದ್ದಂತವ್ ಯಾರು ಬರ್ತಾ ಇಲ್ಲ. ನೆಕ್ಸ್ಟ್ ಅಟೆಂಪ್ಟ್ ಏನ್ ಅಗ್ರಿಕಲ್ಚರ್ ಏನ್ ಬೇಕು, ಮೂಲಭೂತ ಸೌಕರ್ಯಗಳನ್ನಕ್ಕ ಇರಿಗೇಷನ್ ಮಾಡ್ಬೇಕು. ಇರಿಗೇಷನ್ ನಾನು ಅಟೆಂಪ್ಟ್ ಮಾಡ್ತಾ ಇದ್ದೇನೆ. ಬಹುತೇಕ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಐತಿ ವಾಟ್ ಎವರ್ ಐ ಹ್ಯಾವ್ ಡನ್. ನಾನು ಹೇಳ್ತೇನೆ ಎಲೆಕ್ಷನ್ ಸಮೀಪ ಬಂದ ವಾಟ್ ಐ ಹ್ಯಾವ್ ಡನ್, ವಾಟ್ ಐ ಹ್ಯಾವ್ ನಾಟ್ ಡನ್, ಏನ್ ಮಾಡ್ಬೇಕಾಗೈತಿ, ಎಲ್ಲಿ ರೀಚ್ ಆಗಿದ್ದೇನೆ ಅನ್ನುವಂತ ಅದನ್ನ ಹೇಳ್ತೇನೆ నేను ಬರುವಂತ ದಿವಸ.
ಕ್ರಾಂತಿನೆಲ್ಲ ಕಿತ್ತೂರು ಒಂದ್ ರೀತಿ ತಾವು ಬಂದ್ಮೇಲೆ ಒಂದ್ ರೀತಿ SLC ಒಂದ್ ರೀತಿ ಶೈಕ್ಷಣಿಕ ಕ್ರಾಂತಿ ಕಾಣ್ತು. ಕಳೆದ ಬಾರಿ ಈ ಬಾರಿ ರಾಜ್ಯದಲ್ಲೇ 5ನೇ ಸ್ಥಾನ. ವಿಶೇಷವಾಗಿ ನಿಮ್ಮ ಪಾತ್ರ ಪ್ರತಿಯೊಬ್ಬರು ಶಿಕ್ಷಕರು ಇರ್ಬೋದು, ವಿದ್ಯಾರ್ಥಿಗಳ ಪೋಷಕರು ಇರ್ಬೋದು, ಅಧಿಕಾರಿಗಳು ತುಂಬಾ ಶ್ಲಾಘನೆ ಪಡಿಸ್ತಾರೆ. ನಿಮ್ಮ ಪಾತ್ರ ತುಂಬಾದಿದೆ, ಇವತ್ತು 5ನೇ ಸ್ಥಾನದಲ್ಲಿದೆ. ಏನ್ ಸರ್ ಇದು ತುಂಬಾ ಒಂದ್ ರೀತಿ ಮಿಂಚಿನ ಸಂಚಲನ? ಇಲ್ಲ, ಮಿಂಚಿನ ಸಂಚಲನ ಅಂತ ಒಳ್ಳೆ ನನಗೊಂದು ಪ್ರಿಯಾರಿಟಿ ಇತ್ತು. ನಮ್ದು ಯಾವುದು ನನ್ನ ಕ್ಷೇತ್ರ ಸೀಮಿತವಾಯ್ತು. ಇಲ್ಲಿ ಮಲೆನಾಡ್ ಐತಿ, ಮಲೆನಾಡ್ ಐತಿ, ಈ ಕಡೆ ಬೆಳಗಾವಿ ಐತಿ. ಮೂರು ಭೌಗೋಳಿಕವಾಗಿ ಮೂರು ಅದಾವ ನನ್ನ ಕ್ಷೇತ್ರ. ದೊಡ್ಡ ಇಂಡಸ್ಟ್ರೀಸ್ ಎಲ್ಲ, ಮತ್ತೆ ಯಾವ್ದೋ ಮೈನಿಂಗ್ ಮಾಡ್ತು ಅಂದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕಾದ್ರೆ ಎಜುಕೇಶನ್ ಇಸ್ ದ ಫಸ್ಟ್ ಪ್ರಿಯಾರಿಟಿ. ಹುಡುಗರನ್ನು ಶಾನೆ ಮಾಡಿ ಇದನ್ನ ಕೊಟ್ರೆ ಅವ್ರು ಎಲ್ಲಾದ್ರೂ ಬದುಕ್ತಾರೆ ಪ್ರಪಂಚದಲ್ಲಿ. ನಾಟ್ ಈ ಊರೆಲ್ಲ ಬೆಳಗಾವಿ ಎಲ್ಲ ಬೆಂಗಳೂರೆಲ್ಲ ಅಂದ್ರೆ ಎಲ್ಲೋ ಇನ್ನೊಂದು ಊರಿಗೆ ಹೋಗಿ ಬದುಕ್ತಾರೆ. ಆ ಬದುಕ ಕಟ್ಕೊಡ್ಬೇಕಾದ್ರೆ ಬೇಸಿಕ್ ಫೌಂಡೇಶನ್ ಅಂದ್ರೆ ಪ್ರೈಮರಿ ಎಜುಕೇಶನ್. ಪ್ರೈಮರಿ ಎಜುಕೇಶನ್ ಆಗಿ ಚೆಂದ ನಮಗೆ ಕೊಟ್ಬಿಟ್ರೆ ಬೇಸಿಕ್ಲಿ PUC 1, 2 ಸ್ವಲ್ಪ ಕ್ಲಿಕ್ ಆಗಿಬಿಟ್ರೆ ಬೇರೆ ಏನ್ ಬೇಡ, ಅವ್ರ ಬದುಕು ಡೆಫಿನೆಟ್ಲಿ ಹುಡುಕೋತಾರೆ. ಎಲ್ಲಿಯಾದ್ರೂ ಹುಡುಕೋತಾರೆ. ಪ್ರಪಂಚ ಬಹಳ ದೊಡ್ಡದೈತಿ, ಎಲ್ಲೆಲ್ಲಿ ಹೋಗಿ ಮಾಡ್ಕೊತಾರೆ. ಆ ನಿಟ್ಟಿನಲ್ಲಿ ಬಹುತೇಕ ಒಂದ್ ಯಾವ್ದೋ ಹುಡುಗನ ಬೇಡ, ಇದನ್ನಲ್ಲೇ ಒಬ್ಬ ವಿದ್ಯಾರ್ಥಿನ ತಯಾರು ಮಾಡ್ಬೇಕಾದ್ರ ಈಗ ಒಂದ್ ಯಾವ್ದೋ ಮಷಿನ್ ಪಾರ್ಟ್ಸ್ ತಯಾರು ಮಾಡಕ್ 4 ದಿವಸದಾಗ ಮಾಡಿಕೊಡ್ಬೋದು. ಬಟ್ ವೇರ್ ಆಸ್ ಒಂದು ವಿದ್ಯಾರ್ಥಿನ ಮೋಲ್ಡ್ ಮಾಡಿ ತಯಾರು ಮಾಡಕ್ಕೆ ಇಟ್ ಟೇಕ್ಸ್ ಟೈಮ್. ಸೊ ಬೇಸಿಕಲಿ ಫಸ್ಟ್ 1-2 years ತಗೊಂಡಿವಿ. ಅದಕ್ಕೆ ಫೌಂಡೇಶನ್ ಪ್ರೈಮರಿ ಕೊಟ್ಟಿವಿ, ಪ್ರೈಮರಿ ಆದ್ಮೇಲೆ ಸೆಕೆಂಡರಿ ಬಂದ್ವಿ, ಹೈಯರ್ ಪ್ರೈಮರಿ. ಬಟ್ ರಿಸಲ್ಟ್ಸ್ ಒಳ್ಳೆ ರೀತಿಯಿಂದ ಬರತ್ತಾವ. ಈ ಇಯರ್ ಇಂದ ಡೆಫಿನೆಟ್ ಆಗಿ ಇನ್ನೂ ಇಂಪ್ರೂವ್ ಆಗ್ತದೆ. ಯಾಕಂದ್ರೆ ಬೇಸಿಕ್ ಫೌಂಡೇಶನ್ ಗೆಟ್ ಮಾಡ್ಕೊಂತ ಬರತ್ತೆ. ವಿಷನ್ ವಾಸ್ ದಟ್ ವಿ ಶುಡ್ ಗಿವ್ ಗುಡ್ ಪ್ರೈಮರಿ ಎಜುಕೇಶನ್ ಟು ದಿ ರೂರಲ್ ಪೀಪಲ್, ಸೊ ದಟ್ ಮುಂದೆ ಬರುವಂತ ಕಾಲೇಜ್ ಆಗ್ಲಿ, ಡಿಗ್ರಿ ಆಗ್ಲಿ, ಮತ್ತೊಂದಾಗ್ಲಿ ಡೆಫಿನೆಟ್ ಆಗಿ ಒಳ್ಳೆ ರೀತಿಯಿಂದ ರಿಸಲ್ಟ್ಸ್ ಕೊಡ್ತಾವ. ಕೊನೆ ಪ್ರಶ್ನೆ, ವಿಶೇಷವಾಗಿ ನಿಮ್ಮ ಹುಟ್ಟುಹಬ್ಬಕ್ಕೆ ಸಾಕಷ್ಟು 54ನೇ ವಸಂತಕ್ಕೆ ಕಾಲಿಡ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ನಿಮ್ಮ ಅಭಿಮಾನಿಗಳು, ನಿಮ್ಮ ಪಕ್ಷದ ಕಾರ್ಯಕರ್ತರು, ಮತ್ತೆ ವಿಶೇಷವಾಗಿ ಸಾಕಷ್ಟು ಜನ ಕ್ಷೇತ್ರಾದ್ಯಂತ ಎಲ್ಲೆಡೆ ಸಂಭ್ರಮ ಇದೆ, ಮತ್ತೆ ವಿಶ್ ಮಾಡ್ತಾ ಇದ್ದಾರೆ, ವಿವಿಧ ಕೆಲಸಗಳು ನಂಬ್ಕೊತಾ ಇದ್ದಾರೆ. ಅವ್ರಿಗೆಲ್ಲ ಏನ್ ಹೇಳಿಕ್ ಬಯಸ್ತೀರಾ? ಡೆಫಿನೆಟ್ಲಿ ಇದನ್ನ ಹುಟ್ಟುಹಬ್ಬ ನೆಪ, ನೀನ್ ಹುಟ್ಟುಹಬ್ಬ ಮಾಡ್ಕೋಬೇಕು, ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ನುವಂಥದ್ದಿದೆಲ್ಲ ಒಕೇಶನ್ ಇದ್ದಂತ ನನ್ನ ಬಳಗನ್ನ ಅಥವಾ ನಮ್ಮ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಒಂದು ಸ್ಟೇಜ್ ಕೂಡಿಸಿ ಟೈಮ್ ಕಳೆಯುವಂತ ಈ ಒಕೇಶನ್ ಯೂಶಲಿ ತಿಂಗಳ ಬರೋದಲ್ಲ, 6 ತಿಂಗಳು ವರ್ಷಕ್ಕೊಮ್ಮೆ ಬರ್ತದ. ಎಲ್ಲರೂ ಕೂಡಿಸಿ ಒಂದು ಗೆಟ್ ಟುಗೆದರ್ ಮಾಡುವಂತ ಕಾರ್ಯಕ್ರಮ. ಅದ್ರ ಜೊತೆಗೆ ಸ್ವಲ್ಪ ಸಾಂದರ್ಭಿಕವಾಗಿ ಎಲ್ಲ ಮಾಡ್ಬೇಕಾಗ್ತೈತಿ. ನಿಮ್ಮ ಸಹೋದರದ್ದು ನಾಳೆ ಅನ್ಫಾರ್ಚುನೇಟ್ಲಿ ಇಬ್ರು ಕೂಡ ಮಾಡ್ತೀವಿ. ಎವ್ರಿ ಇಯರ್ 4-5 years ಮಾಡ್ಕೊಂತ ಬರತ್ತೀವಿ. ನಾವ್ ರೈಟ್ ಫ್ರಮ್ ಬಿಗಿನಿಂಗ್ ಮಾಡ್ಲಿಲ್ಲ. ಇದೊಂದು ಗೆಟ್ ಟುಗೆದರ್ ಮಾಡ್ಕೋಬೇಕು. ಇದ್ದಂತ ನಮ್ಮ ಎಲ್ಲ ಬಳಗನ್ನಪ್ಪ ಕಾರ್ಯಕರ್ತನ ಕೂಡಿಸಿ ಅವತ್ತಿನ ಊಟ ಮಾಡಿ ಕಳಿಸ್ಬೇಕು ಅನ್ನುವಂತ ವಿಚಾರದಿಂದ ಮಾಡ್ತೀವಿ. ಓಕೆ ಸರ್, ಒಳ್ಳೇದಾಗ್ಲಿ ನಿಮ್ಮ ಒಂದ್ ರೀತಿ ರಾಜಕೀಯಕ್ಕೆ ಪ್ಲಸ್ ವಿಶೇಷವಾಗಿ ನಿಮ್ಮ ಭವಿಷ್ಯ. ಧನ್ಯವಾದಗಳು ಸರ್. ಇವಿಷ್ಟು ಪ್ರೇಕ್ಷಕರಿಗೆ ಗೊತ್ತಾಯ್ತಲ್ಲ, ಮಾನ್ಯ ಗೌರವಾನ್ವಿತ ಕಿತ್ತೂರು ಕ್ರಾಂತಿನೆಲ್ಲ ನಾಡು ಕಿತ್ತೂರು ಕಂಡ ರಿಯಲ್ ಪೊಲಿಟಿಕಲ್ ಲೀಡರ್ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್ ಸರ್. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.